ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಮತ್ತೆ ಬರುತ್ತಾ ಕೊರೋನಾ, ಮತ್ತೆ ನಾವು ಲಾಕ್ಡೌನಿಗೆ ಸಿಲುಕ್ತೀವಾ ಎಂಬಿತ್ಯಾದಿ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾವೆ ಮೇಲಿಂದ ಮೇಲೆ. ತಾವೆಲ್ಲ ನೋಡ್ತಾ ಇದ್ದೀರಿ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಹಾಗೂ ದೂರದರ್ಶನದಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ ಅದೇ ಮತ್ತೆ ಮತ್ತೆ ಬಿತ್ತರವಾಗ್ತಾ ಇದೆ. ಪುನಃ ನಮ್ಮನ್ನು ಲಾಕ್ಡೌನ್ ಆವರಿಸಬಹುದಾ ಅಥವಾ ಯಾವುದಾದ್ರೂ ಒಂದು ರೋಗ ಬಾಧೆ ನಮ್ಮನ್ನು ಕಾಡಬಹುದಾ ಎನ್ನುವಂಥದ್ದು. ಇದಕ್ಕೆ ಪೂರಕವಾಗಿ ಗ್ರಹಸ್ಥಿತಿಯನ್ನು ಅಧ್ಯಯನ ಮಾಡಿದಾಗ ನಮಗೊಂದಷ್ಟು ಹೌದು ಎನ್ನುವಂತಹ ಉತ್ತರ ಸಿಕ್ಕಿದೆ. ನೋಡಿ, ಜೂನ್ ತಿಂಗಳ 6ನೇ ತಾರೀಕಿನಿಂದ ಜೂನ್ 20ನೇ ತಾರೀಕಿನವರೆಗೆ ಒಂದು ಕಾಳಸರ್ಪ ಯೋಗ ಎನ್ನುವಂಥದ್ದು ಖಗೋಳದಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಇದರ ಜೊತೆಯಲ್ಲಿಯೇ ಜುಲೈ 4ರಿಂದ ಜುಲೈ 17ರವರೆಗೆ ಮತ್ತೊಂದು ಕಾಳಸರ್ಪ ಯೋಗ. ಸರಿಸುಮಾರಾಗಿ ಒಂದು 15 ದಿವಸಗಳ ಅವಧಿಯಲ್ಲಿ ಈ ರೀತಿಯಾಗಿ ಪದೇ ಪದೇ ಕಾಳಸರ್ಪ ಯೋಗಗಳು ಕಾಣಿಸಿಕೊಳ್ತಾ ಇದೆ. 17ನೇ ತಾರೀಕಿನಂದು ಅಂತ್ಯವಾಗುವ ಕಾಳಸರ್ಪ ಮತ್ತೆ ಸದ್ಯದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಗ್ರಹಸ್ಥಿತಿಯನ್ನು ಅವಲೋಕಿಸಿ ಅಧ್ಯಯನ ಮಾಡಿದಾಗ ನನಗನ್ನಿಸಿದ್ದು, ಈ 17/7/2026 ನಂತರ ಒಂದು 3 ತಿಂಗಳುಗಳ ಕಾಲ ಸ್ವಲ್ಪ ಇದರ ಪ್ರಭಾವ ಎನ್ನುವಂಥದ್ದು ಕಾಣಿಸಬಹುದು ಅಂತ. ರಾಹುಕೇತುರಂತರಾಳೆ ತಿಷ್ಠಂತಿ ಸಪ್ತವೈಗ್ರಹಾಃ ಅಂತ ಹೇಳಿದರು. ರಾಹು ಮತ್ತು ಕೇತುವಿನ ನಡುವೆ ಉಳಿದ 7 ಗ್ರಹರು ಬಂದಾಗ ಅದನ್ನ ಕಾಳಸರ್ಪ ಯೋಗ ಅಂತ ಕರೆದರು. ಆ ಕಾಳಸರ್ಪವಾಗಬೇಕಾದರೆ ಅದರಲ್ಲಿಯೂ ಕೂಡ ಗೋಳಾರ್ಧ ಎನ್ನುವಾಗಿ ಮತ್ತೆ ವಿಭಾಗವನ್ನು ಮಾಡಿದರು. ಅಂದರೆ ರಾಹುವಿನಿಂದ ಕೇತುವಿನವರೆಗೆ ಉಳಿದ 7 ಗ್ರಹರು ಬರುವುದು ಒಂದು ವಿಧಾನವಾದರೆ, ಕೇತುವಿನಿಂದ ರಾಹುವಿನವರೆಗೆ ಉಳಿದ 7 ಗ್ರಹರು ಬರುವುದು ಮತ್ತೊಂದು ವಿಧಾನ. ಅನುದಿತ ಮತ್ತು ಉದಿತ ಗೋಳಾರ್ಧ ಕಾಳಸರ್ಪಯೋಗ ಎನ್ನುವುದಾಗಿ ಅದನ್ನು ಹೇಳಿದರು. ಜೊತೆಗೆ 12 ರಾಶಿಗೆ ಬೇರೆ ಬೇರೆಯಾಗಿ ಹೆಸರನ್ನು ಕೊಟ್ಟು ಅನಂತಾದಿ 12 ವಿಶಿಷ್ಟ ಕಾಳಸರ್ಪ ಯೋಗಗಳನ್ನು ಕೂಡ ಪಂಡಿತರು ಗುರುತಿಸಿದ್ದಾರೆ. ಪ್ರಾಚೀನ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇಲ್ಲ ಅಂತಾದರೂ ಕೂಡ ಅನುಭವವೇದ್ಯವಾದಂತಹ ಒಂದು ವಿಷಯ. ಆತ್ಮೀಯರೇ, ನಿಮಗೆಲ್ಲ ನೆನಪಿರಬಹುದು 2018, 2019 ಈ ವರ್ಷಗಳಲ್ಲಿಯೂ ಕೂಡ ಇದೇ ರೀತಿಯ ಒಂದು ಕಾಳಸರ್ಪ ಎನ್ನುವಂತಹ ಯೋಗ ಸಂಘಟಿಸಲ್ಪಟ್ಟು ನಮಗೆ ಅನೇಕ ಬಾಧೆಯನ್ನು ಉಂಟು ಮಾಡಿತ್ತು. ಸಾಂಕ್ರಾಮಿಕ ರೋಗಗಳ ಹೆಚ್ಚಳ ಎಲ್ಲಿಯವರೆಗೆ ಬಂತು ಕೇಳಿದರೆ, ಕೊರೋನಾದಂತಹ ಮಹಾಮಾರಿ ಬಂದು ನಮ್ಮ ಮೇಲೆ ಅಭಿಯೋಗವನ್ನು ಸಾಧಿಸಿ ನಿಯಂತ್ರಣವನ್ನು ಹೇರಿಯೇ ಬಿಟ್ಟಿತ್ತು. ವರ್ಷಾನುಗಟ್ಟಲೆ ನಾವು ಅದರಿಂದ ಹೊರಗೆ ಬರುವುದಕ್ಕೆ ತೆಗೆದುಕೊಂಡಿದ್ದೇವೆ. ಕೆಲವರಂತೂ ಇನ್ನೂ ಚೇತನಗೊಂಡಿಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾದ ಉತ್ತರ. ಅದರಿಂದ ಉಂಟಾಗಬಹುದಾದಂತಹ ಹಾನಿ ಆ ಕ್ಷಣಕ್ಕೆ ಹೌದಾದರೂ ಕೂಡ ಅದರ ಅಡ್ಡ ಪರಿಣಾಮಗಳು, ಅದರಿಂದ ನಾವು ಅನುಭವಿಸುತ್ತಿರುವಂತಹ ನೋವುಗಳು ಇದೆಲ್ಲವೂ ಕೂಡ ಇವತ್ತಿಗೂ ಕೂಡ ಮುಂದುವರೆದಿದೆ. ಹಾಗಾದರೆ ಮತ್ತೊಮ್ಮೆ ಅಂತಹ ಒಂದು ಸಾಂಕ್ರಾಮಿಕ ರೋಗ ಕಾಣಿಸಿಕೊಳ್ಳಬಹುದಾ? ಇದಕ್ಕೆ ಏನು ಕಾರಣ ಇದ್ದೀತು? ಇದನ್ನು ನೋಡಿದರೆ ರಾಹು ಮತ್ತು ಕೇತು ಇದನ್ನು ಸೂಚಿಸ್ತಾರೆ. ರಾಹು ತಾನು ಸಾಂಕ್ರಾಮಿಕ ರೋಗಗಳನ್ನು ಸೂಚಿಸ್ತಾನೆ. ಕೃತ್ರಿಮ ಕಾರಕನಾದಂತಹ ಕೇತು ತಾನು ಅದು ಹರಡುವಂತಹ ಪ್ರದೇಶಗಳನ್ನು ಸೂಚಿಸ್ತಾನೆ. ಈ ಎಲ್ಲ ಕಾರಣಗಳಿಂದ ನಾವು ಈ ದಿನಾಂಕವನ್ನು ನೋಡಿದಾಗ ಜುಲೈ 17ರ ನಂತರ ಒಂದು 3 ತಿಂಗಳುಗಳ ಕಾಲ ನಾವು ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾದ ಕಾಲ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಮ್ಮೆ ಕೊರೋನಾವೇ ಬರಬಹುದು ಅಥವಾ ಅದಕ್ಕಿಂತ ಹೆಚ್ಚು ಪ್ರಬಲವಾದಂತಹ ಶಕ್ತಿಶಾಲಿಯಾದಂತಹ ಬೇರೆ ಯಾವುದೇ ಒಂದು ರೋಗ ಬಾಧೆ ನಮ್ಮನ್ನು ಬಂದು ಆವರಿಸಬಹುದು. ಇದರ ಪರಿಣಾಮವಾಗಿ ಅನೇಕರು ತಮ್ಮ ಪ್ರಾಣಗಳನ್ನು ಕಳ್ಕೊಳ್ಳುವಂತಹ ಸ್ಥಿತಿ, ರೋಗದಿಂದ ನರಳುವಂತಹ ಸ್ಥಿತಿ ಬಂದೊದಗಬಹುದು. ಮನೆ ಬಿಟ್ಟು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಕೂಡ ಬರಬಹುದು. ಇದನ್ನು ಲಾಕ್ಡೌನ್ ಅಂತ ನಾವೇನು ಕರಿತೇವೆ, ಅಂತಹ ಒಂದು ಸ್ಥಿತಿ ಕೂಡ ಬರಬಹುದು. ಅದನ್ನು ನಮ್ಮ ಮಾನ್ಯ ಪ್ರಧಾನಿಗಳು ಮತ್ತೆ ಮತ್ತೆ ಈಗ ಕರೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಮನೆಯಲ್ಲೇ ಕುಳಿತು ಕೆಲಸವನ್ನು ಮಾಡುವ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ ಎನ್ನುವುದಾಗಿ. ಇದು ಕೇವಲ ಒಂದು ಮುನ್ಸೂಚನೆಯಾಗಿ ನಾವು ತೆಗೆದುಕೊಳ್ಳಬೇಕಾಗತ್ತೆ. ಯಾಕೆಂದರೆ
ಈ ಗ್ರಹಸ್ಥಿತಿಯನ್ನು ಆಧರಿಸಿ ನೋಡಿದಾಗಲೂ ಕೂಡ ನಮಗೆ ಅದೇ ಸೂಚನೆ ಬರ್ತಾ ಇದೆ. ಈ ಹಿನ್ನೆಲೆಯೊಳಗೆ ಹೇಳುವಂಥದ್ದು ರಾಹು ಮತ್ತು ಕೇತು ಇವರ ಕಾರಣದಿಂದ ನಾವೊಂದು 3 ತಿಂಗಳುಗಳ ಕಾಲ ಸ್ವಲ್ಪ ಜಾಗರೂಕರಾಗಿ ಇರಬೇಕಾದಂತಹ ಸ್ಥಿತಿ ಇದೆ. ಉಳಿದಂತೆ ವ್ಯಾವಹಾರಿಕವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಹೆಚ್ಚು ಶುಚಿಯನ್ನು ನಾವು ಕಾಪಾಡಿಕೊಂಡು ಹಾಗೂ ಸ್ವಲ್ಪ ಪ್ರವಾಸಾದಿಗಳನ್ನು ಪ್ರಯಾಣಾದಿಗಳನ್ನು ನಿಷೇಧ ಮಾಡ್ತಾ ಜನರು ಹೆಚ್ಚಾಗಿ ಒಟ್ಟಾಗುವಂತಹ ಸಂದರ್ಭವನ್ನು ಬಿಡುತ್ತಾ ಈ ರೀತಿಯೆಲ್ಲ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬಹುದು. ಜೊತೆಗೆ ರಾಹುಕೇತುಗಳ ಆರಾಧನೆಯನ್ನು ಸಾಮೂಹಿಕವಾಗಿ ಮಾಡುವುದರಿಂದ ಇರುವಂತಹ ರೋಗ ಬಾಧೆ ದೂರ ಆಗುತ್ತೆ. ಶಿವನ ಆರಾಧನೆ ಹಾಗೂ ನಾಗ ಸನ್ನಿಧಾನದಲ್ಲಿ ವಿಶಿಷ್ಟವಾದಂತಹ ಸೇವೆಗಳು, ಪವಮಾನಾಭಿಷೇಕ, ಪಂಚಾಮೃತಾಭಿಷೇಕ, ತನುಸೇವೆ ಇತ್ಯಾದಿಗಳನ್ನು ಮಾಡುವುದರ ಜೊತೆಗೆ ನಾವು ಯಾವೆಲ್ಲ ಶಕ್ತಿ ಕೇಂದ್ರಗಳು ಅಂತ ಒಪ್ಪುತ್ತೇವೋ ಅಂತಹ ಜ್ಯೋತಿರ್ಲಿಂಗಗಳು, ಅದರಲ್ಲಿ ನಮಗೆ ಯಾವುದು ಅತ್ಯಂತ ಸಮೀಪವಿದೆಯೋ ಅಲ್ಲಿ ಒಂದು ಸಾಮೂಹಿಕವಾಗಿ ಮಾಡಬಹುದಾದಂತಹ ಒಂದು ಸೇವೆ, ಇದನ್ನು ನಾವು ಹೆಚ್ಚು ಹೆಚ್ಚು ಮಾಡುವುದರಿಂದ ಇದರಿಂದ ಉಂಟಾಗಬಹುದಾದ ದುಷ್ಪರಿಣಾಮಗಳಿಂದ ದೂರ ಉಳಿಯಬಹುದು. ಜೊತೆಗೆ ಇಲ್ಲ ನಾವು ಮನೆಯಲ್ಲಿ ಏನಾದರೂ ಮಾಡ್ತೇವೆ ಅನ್ನುವ ಹಾಗಿದ್ದರೆ ಅತ್ಯಂತ ಸರಿಯಾದ ಪರಿಹಾರ ಅಂದರೆ ಶ್ರೀ ವಿಷ್ಣು ಸಹಸ್ರನಾಮ ಪಠನ. ಇದನ್ನು ಮನೆಯಲ್ಲಿ ವೈಖರಿ ವಿಧಾನ ಅಂದರೆ ಜೋರಾಗಿ ಹೇಳಿಕೊಳ್ಳುವುದರ ಮೂಲಕ ಆ ಶಬ್ದ ತರಂಗಗಳು ಮನೆಯನ್ನೆಲ್ಲ ವ್ಯಾಪಿಸುವ ಹಾಗೆ ನೋಡಿಕೊಂಡು ಅಷ್ಟು ಪ್ರಮಾಣದಲ್ಲಿ ಈ ವಿಷ್ಣು ಸಹಸ್ರನಾಮ ಪಠನವನ್ನು ದಿನಕ್ಕೆ ಕನಿಷ್ಠ 1 ಬಾರಿಯಾದರೂ, ಸಾಧ್ಯ ಇದ್ದವರು 2 ಅಥವಾ 3 ಬಾರಿ ಮಾಡುವುದು ಒಳ್ಳೆಯದು, ಕನಿಷ್ಠ 1 ಬಾರಿಯಾದರೂ ವಿಷ್ಣು ಸಹಸ್ರನಾಮ ಪಠನ ಇದನ್ನು ಮಾಡುವುದರಿಂದಲೂ, ಜೊತೆಗೆ ನವನಾಗ ಸ್ತೋತ್ರ ಎನ್ನುವಂತಹ ಒಂದು ವಿಶೇಷವಾದ ನಾಗ ಸ್ತೋತ್ರ ಇದೆ, ಅದನ್ನು ಪಠಿಸುವುದರಿಂದಲೂ, ಆ ನವನಾಗ ಸ್ತೋತ್ರವನ್ನು ನಾನು ನನ್ನ ಹಿಂದಿನ ಕಾಳಸರ್ಪ ಎನ್ನುವಂತಹ ಸಂಚಿಕೆಯಲ್ಲಿ ಕೊಟ್ಟಿದ್ದೇನೆ, ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ನಾನು ಬರೆದಿದ್ದೇನೆ, ಅದನ್ನು ತಾವು ನೋಡಿಕೊಳ್ಳಬಹುದು. ಇದನ್ನು ಅನುಷ್ಠಾನ ಮಾಡುವುದರಿಂದ, ಇದನ್ನು ಕೂಡ ವೈಖರಿ ವಿಧಾನದಿಂದ ಅನಂತಮ್ಮ ಸುಖಿಂ ಚೈವ ಈ ರೀತಿಯಾಗಿ ಸ್ವಲ್ಪ ಜೋರಾಗಿ ಆ ಮಂತ್ರವನ್ನು ಪಠಿಸುವುದರಿಂದ ನಾವು ಆ ಮನೆಯಲ್ಲಿ ಇರಬಹುದಾದಂತಹ ವಾತಾವರಣ ಪರಿಶುದ್ಧಗೊಂಡು ಮತ್ತು ಧೂಪಾದಿಗಳನ್ನು ಮನೆಯಲ್ಲಿ ಆವಾಗ ಬಳಸ್ತಾ ಇರುವಂತಹದ್ದು, ಘಂಟಾನಾದ, ಶಂಖನಿನಾದ ಇತ್ಯಾದಿ ಎಲ್ಲ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಬಹುದಾದ ಎಲ್ಲ ವಿಧಿವಿಧಾನಗಳನ್ನು ನಮ್ಮ ಪೂರ್ವ ಸೂರಿಗಳೇನು ಹಾಕಿಕೊಟ್ಟಿದ್ದಾರೆ ಅದನ್ನೆಲ್ಲ ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ಮಾಡುವುದರಿಂದ ನಾವು ಅಧಿಕವಾಗಿ ಶ್ರೇಯಸ್ಸನ್ನು ಪಡೆಯಬಹುದು. ತುಳಸಿಯನ್ನು ಹೆಚ್ಚು ಹೆಚ್ಚು ಬೆಳೆಯುವಂಥದ್ದು, ಅದನ್ನು ಹೆಚ್ಚು ಬಳಸುವಂಥದ್ದು, ಬಿಲ್ವಪತ್ರೆಯೇ ಮೊದಲಾದಂತಹ ದೈವಿಕವಾದಂತಹ ಫಲ ಪುಷ್ಪಗಳನ್ನು ಬಳಸುವಂಥದ್ದು, ಇದರಿಂದ ಇರುವ ಎಲ್ಲ ಸಾಂಕ್ರಾಮಿಕ ರೋಗಗಳು ನಿವಾರಣೆಯಾಗಿ ನಮಗೆ ಶ್ರೇಯಸ್ಸುಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಮತ್ತೆ ಬರುತ್ತಾ ಕೊರೋನಾ, ಮತ್ತೆ ನಾವು ಲಾಕ್ಡೌನ್ಗೆ ಒಳಗಾಗುತ್ತೀವ, ಈ ಆತಂಕ ಬೇಡ. ಆದರೆ ಮಾನಸಿಕವಾಗಿ ನಾವು ಅದಕ್ಕೆ ಸಿದ್ಧರಾಗಿರಬೇಕು. ಜೊತೆಗೆ ಪರಿಹಾರವೂ ಕೂಡ ಪೂರ್ವ ಸೂಚಿತವಾಗಿಯೇ ಇದೆ, ಇದನ್ನು ನಾವು ಗಂಭೀರವಾಗಿ ಯೋಚಿಸಬೇಕು. ಯಾಕೆಂದರೆ ಕೆಲವು ಜಾಲತಾಣಗಳಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು. ಭಾರತದಲ್ಲಿ ಇಷ್ಟೆಲ್ಲ ಜ್ಯೋತಿಷಿಗಳಿದ್ದರೂ ಕೂಡ ಗ್ಯಾಸ್ ಸಿಕ್ಕೋದಿಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನು ಯಾರೂ ಕೊಡಲಿಲ್ಲ, ಇದನ್ನು ಮುಂಜಾಗ್ರತಾ ಕ್ರಮವಾಗಿ ಮುಂಚೆಯೇ ಹೇಳಬಹುದಾಗಿತ್ತು ಎನ್ನುವುದಾಗಿ ಅನೇಕ ಮಂದಿ ಟೀಕೆಯನ್ನು ಮಾಡಿದ್ದರು ಜಾಲತಾಣಗಳಲ್ಲಿ. ಅವರಿಗೆಲ್ಲ ಕೊಡಬಹುದಾದ ಒಂದೇ ಒಂದು ಉತ್ತರ ಅಂದರೆ ನಾವು ಹೇಳಿದ್ದನ್ನು ಕೇಳಲಿಲ್ಲ ಎನ್ನುವಂಥದ್ದೇ. ಯಾಕೆಂದರೆ ವರ್ಷ ಫಲ ಇರಬಹುದು, ಯುಗಾದಿಯ ಭವಿಷ್ಯ ಇರಬಹುದು ಇದರಲ್ಲಿ, ಹಾಗೂ ಈಗಂತೂ ಆಧುನಿಕವಾಗಿ ನಾವು ಕ್ಯಾಲೆಂಡರ್ ಯುಗ ಅದನ್ನು ನೋಡ್ತಾ ಹೋದರೆ ಜನವರಿಯಲ್ಲಿ 2026, 2025 ಈ ರೀತಿಯೆಲ್ಲ ನೋಡಿದಾಗ ಆ ಜನವರಿಯಲ್ಲಿ ಮಾಡಿದಂತಹ ಅನೇಕ ವಿಡಿಯೋಗಳು, ಕೇವಲ ನಾನೊಬ್ಬ ಅಂತ ನಾನು ಹೇಳ್ತಾ ಇಲ್ಲ, ಅನೇಕ ಮಂದಿ ಜ್ಯೋತಿಷಿಗಳು ಇದರ ಪೂರ್ವ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದೇವೆ ಎನ್ನುವುದಂತೂ ಬಹಳ ಸ್ಪಷ್ಟ. ಹಾಗಾಗಿ ಇಂತಹ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇದನ್ನು ಅವೈಜ್ಞಾನಿಕ ಎನ್ನುವುದಾಗಿ ಬದಿಗಿಡದೆ ನಾವು ನಮ್ಮ ಮಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು ಅದನ್ನೆಲ್ಲ ಮಾಡಿಕೊಂಡು ಶ್ರೇಯಸ್ಸನ್ನು ಸಂಪಾದನೆ ಮಾಡಿಕೊಳ್ಳೋಣ. ಕೊರೋನಾ ಭೀತಿ ಅಥವಾ ಲಾಕ್ಡೌನ್ನ ಭೀತಿ, ಯಾವುದೇ ಒಂದು ವಿಶೇಷವಾದ ಸಾಂಕ್ರಾಮಿಕ ರೋಗದ ಭೀತಿ, ಇದರಿಂದ ಹೊರಗುಳಿದು ಭಗವತ್ ಕೃಪೆಗೆ ಪಾತ್ರರಾಗೋಣ. ಉತ್ತಮವಾದಂತಹ ಆರೋಗ್ಯಶಾಲಿಯ
ಶಾಲಿಯಾದ ಬದುಕನ್ನು ನಾವೆಲ್ಲ ನಡೆಸೋಣ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.